ವೀಕ್ಷಕರೇ, ಈಗ ಸ್ಟಿಚಿಂಗ್ ಯಾವ ಥರ ಅಂತ ನೋಡೋಣ. ಈ ಸ್ಟಿಚಿಂಗಿಂತ ಮುಂಚೆ ನಾವು ಕಮೀಸ್ ಶರ್ಟಿಗೆ ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟು. ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ಇದು ಉಲ್ಟಾ ಇದೆ, ಇದನ್ನು ಸೀದಾ ಹಾಕ್ಕೊಳ್ಳೋಣ. ಓಕೆನಾ? ಸೀದಾ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ, ಆಲ್ರೆಡಿ ಸ್ವಲ್ಪ ಐರನ್ ಮಾಡಿ ಇಟ್ಕೊಂಡಿದ್ದೀನಿ, ಮಾರ್ಕ್ ಗೊತ್ತಾಗಲಿ ಅಂತ. ಓಕೆನಾ? ಇಲ್ಲಿ ಏನಿದೆ, ನಮಗೆ ಇದು ಬರ್ತಕ್ಕಂಥದ್ದು ಈ ಪಾಯಿಂಟ್ಗೆ ನಮಗೆ ಏನು ಬರುತ್ತೆ, ಲೆಫ್ಟ್ ಸೈಡ್ ಬರುತ್ತೆ, ಇದು ರೈಟ್ ಸೈಡ್ ಬರುತ್ತೆ. ಇಲ್ಲಿ ಕಾಜ್ ಪಟ್ಟಿ ಬರುತ್ತೆ. ಇಲ್ಲಿ ಕಾಜ್ ಪಟ್ಟಿ ಬರುತ್ತೆ. ಇಲ್ಲಿಂದ ನಮಗೆ ಲೆಂತ್ ಎಷ್ಟು ಬೇಕಾಗುತ್ತೆ ಅಂತಂದರೆ, ನಾನು ಇಟ್ಕೊಳ್ತಾ ಇದ್ದೀನಿ, ಇದು 10 ಇಂಚಿಗೆ ಬೇಕಾಗತ್ತೆ. ಓಕೆನಾ? ಇಲ್ಲಿಂದ ನಮಗೆ ಎಷ್ಟು ಇಂಚಿಗೆ ಬೇಕಾಗುತ್ತೆ, 10 ಇಂಚಿಗೆ ಪಟ್ಟಿ ರೆಡಿ ಬೇಕಾಗತ್ತೆ. ನಾನು 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಲೆಕ್ಕ ತೊಗೊಂಡ್ರೆ ನಮಗೆ ಎಷ್ಟು ಬರುತ್ತೆ, 8 × 3/4 10 ಇಂಚು ಅಂದರೆ 12.5 ಇಂಚಿಗೆ ಬರುತ್ತೆ ಅದು ರೆಡಿಯಾಗಿ. ಟೋಟಲ್ ಇಲ್ಲಿಂದ ತೆಗೆದುಕೊಂಡಾಗ ನಾನು ಇಲ್ಲಿ ತೆಗೆದುಕೊಳ್ತಕ್ಕಂಥದ್ದು 10 ಇಂಚಿಗೆ ಪಟ್ಟಿ ತೆಗೆದುಕೊಳ್ತಾ ಇದ್ದೀನಿ. 10 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ವೀಕ್ಷಕರೇ, ಈಗೇನಾಗುತ್ತೆ ಅಂದರೆ, ನಾವಿಲ್ಲಿ 10 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ 10 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮಗೆ ಕರೆಕ್ಟಾಗಿ ಫೋಲ್ಡ್ ಆಗುತ್ತೆ. ಸೊ ಈ ಕಡೆ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ಒಂದು ಅರ್ಧ ಇಂಚಿನಷ್ಟು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ಹಾಕ್ಕೊಂಡು ಇದನ್ನು ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಬಟ್ಟೆನ, ಇಲ್ಲಿಂದ ಇಲ್ಲಿಂದ. ಓಕೆನಾ? ಇದು ಒಂದು ಬಟನ್ ಪಟ್ಟಿಗೆ ಬೇಕಾಗತ್ತೆ ಸ್ನೇಹಿತರೆ. ಓಕೆನಾ? ಬಟನ್ ಪಟ್ಟಿಗೆ ಬೇಕಾಗತ್ತೆ. ಇನ್ನು ಫೋಲ್ಡ್ ಮಾಡಲಿಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ, ಸೈಡಲ್ಲಿ ಒಂದು ನಾಚನ್ನು ಎಕ್ಸಾಕ್ಟ್ಲಿ ಆ ಫೋಲ್ಡ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ನಾಚನ್ನು ಇಷ್ಟು ಹಾಕೋಬೇಕಾಗತ್ತೆ. ಓಕೆನಾ? ಹಾಕ್ಕೊಂಡಾದ್ಮೇಲೆ ಇದು ಫೋಲ್ಡಿಂಗ್ ಬೇಕಲ್ಲ, ಸೊ ಅದಕ್ಕೋಸ್ಕರ ಇಷ್ಟು ಫೋಲ್ಡ್ ಮಾಡಿಕೊಂಡು ಪ್ರೆಸ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ? ಇಷ್ಟು ಪ್ರೆಸ್ ಆಯಿತು. ಇದಾದ ನಂತರ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ, ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಓಕೆನಾ? ಇದು ಇಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನಾವು ಇಲ್ಲಿಗೇನು ಕಟ್ ಮಾಡಿರ್ತೀವಿ, ಎಷ್ಟು ಬರುತ್ತೆ, ಇಲ್ಲಿ ಪಟ್ಟಿ ಬರುತ್ತೆ. ಎಕ್ಸ್ಟ್ರಾ 1-2 ಇಂಚಿಗೆ ನಾವು ಪಟ್ಟಿನ ಕಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಇಲ್ಲಿಂದ ಅಂತಂದರೆ ಇಲ್ಲಿಗೆ ಬರುತ್ತೆ 10 ಇಂಚು. ಇಲ್ಲಿಗೆ ಎಷ್ಟಕ್ಕೆ ಎಕ್ಸ್ಟ್ರಾ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. 10 ಇಂಚು ಬಿಟ್ಟಿದ್ವಲ್ವ, 10 ಇಂಚು ಪ್ಲಸ್ ಅಲ್ಲಿಂದ 2 ಇಂಚಿಗೆ. ಓಕೆನಾ? ಅಲ್ಲಿಂದ 2 ಇಂಚಿಗೆ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡು ಇದನ್ನು ಟ್ರಯಾಂಗಲ್ ಶೇಪ್ ಬೇಕಾದರೂ ಕೊಟ್ಕೋಬೋದು, ಇಲ್ಲ ಸ್ಕ್ವೇರ್ ಆಗಿ ಇಡ್ಬೋದು, ಇಲ್ಲ ರೌಂಡಾಗಿ ಕೂಡ ನೀವು ಇಟ್ಕೊಳ್ಬೋದು. ಇದು ಎಲ್ಲಿಗೆ ಬರುತ್ತೆ ಅಂದರೆ, ಎಕ್ಸಾಕ್ಟ್ಲಿ ಈ ಮಾರ್ಕಿಗೆ ಏನು ಹಾಕಿರ್ತೀವಲ್ಲ ಎಕ್ಸ್ಟ್ರಾ ಪೀಸು, ಇಲ್ಲಿಂದ ನಮ್ಗೆ ಕಟ್ ಆಗುತ್ತೆ, ಅಲ್ಲಿಗೆ ಬೇಕಾಗತ್ತೆ. ಈ ಸೈಡಲ್ಲಿ ನಮಗೆ ಏನು ಮಾಡಬೇಕಂದ್ರೆ, ಸ್ವಲ್ಪ ರೌಂಡ್ ಶೇಪನ್ನು ಇದಕ್ಕೆ ಕೊಟ್ಕೋಬೇಕಾಗತ್ತೆ. ಓಕೆ, ಇಷ್ಟಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಕಟ್ ಮಾಡಿಕೊಂಡ್ರೆ ಇದು ಕರೆಕ್ಟಾಗಿ ಇಲ್ಲಿ ರೌಂಡ್ ಶೇಪ್ಗೆ ಕುತ್ಕೊಂಡಿರುತ್ತೆ. ಅದಾದ ನಂತರ ಪ್ರೆಸ್ ಮಾಡಬೇಕಾಗತ್ತೆ ಎಕ್ಸಾಕ್ಟ್ಲಿ ಆಗಿ. ಓಕೆನಾ? ಇಷ್ಟಕ್ಕೆ ಇದನ್ನು ಪ್ರೆಸ್ ಮಾಡ್ಕೋಬೇಕು. ಇಷ್ಟು ಪ್ರೆಸ್ ಆದಮೇಲೆ ಈ ಥರ ಇಟ್ಕೊಳ್ಳಿ. ಇದು ಈ ರೀತಿ ಬರುತ್ತೆ. ಓಕೆನಾ? ಬಂದಾದಮೇಲೆ ಈ ಥರ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಫೋಲ್ಡ್ ಮಾಡಿಕೊಟ್ರೆ ಎಕ್ಯುರೇಟಾಗಿ ನಮಗೆ ಎಲ್ಲಿಗೆ ಬರಬೇಕು ಅಲ್ಲಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಒನ್ ಟೈಮ್ ಈ ಕಡೆ ಪ್ರೆಸ್ ಮಾಡ್ಕೊಳ್ಳಿ, ಅಪ್ ಟು ಬಾಟಮ್ವರೆಗೂ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಭಾರಿ ಈಸಿ ಆಗುತ್ತೆ. ಓಕೆನಾ? ಇದಾದ ನಂತರ ಸ್ನೇಹಿತರೆ,
ನಮ್ಮದು ಇಲ್ಲಿ ಫೋಲ್ಡಿಂಗೋಸ್ಕರ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಜಾಸ್ತಿ ಬರ್ತಾ ಇರೋದ್ರಿಂದ ನಾವು ಸೈಡಲ್ಲಿ ಏನು ಮಾಡಬೇಕಾಗತ್ತೆ, ಸ್ವಲ್ಪ ಕಟ್ನ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಅಂತಂದರೆ ಇಲ್ಲಿ ನಮಗೆ ಎಕ್ಸ್ಟ್ರಾ ಎಷ್ಟು ಬರ್ತಾ ಇದೆ ಅಷ್ಟು ನೋಡಿಕೊಂಡು ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ಇದು ಇಲ್ಲಿಗೆ ಬರುತ್ತೆ, ಆಟೋಮೆಟಿಕಲ್ ಇವರಿಗೆ ಬರುತ್ತೆ. ಈಗ ನನಗೆ ಇಷ್ಟು ಬರ್ತಾ ಇದೆ ಅಲ್ಲ, ಇಲ್ಲಿಂದ ನೋಡಿಕೊಂಡು ಇಲ್ಲಿ ನನಗೆ ಫೋಲ್ಡ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಬಿಟ್ಕೊಂಡು, ಅಂದರೆ ನಂದು ಪಟ್ಟಿ ಬಂದು ಎಷ್ಟು ಇಂಚಿದೆ, 1.25 ಇಂಚಿದೆ. 1.25 ಅಂತಂದರೆ 1.25 ಇಂಚ್ ಪಟ್ಟಿ ಇದೆ. ಓಕೆನಾ, ಇಲ್ಲಿ ನನಗೆ ಎಷ್ಟಕ್ಕೆ ಬೇಕು, 1.25 ಪ್ಲಸ್ ಅರ್ಧ ಇಂಚ್ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಅಂತಂದರೆ 1.25ಗೆ ನಾನು ಇಟ್ಕೊಳ್ಬೇಕಾಗತ್ತೆ. ಓಕೆನಾ, 1.25ಗೆ ಇದನ್ನು ಕಟ್ ಮಾಡಿಕೊಂಡ್ರೆ ನನಗೆ ಎಕ್ಸಾಕ್ಟ್ಲಿ ಆಗಿ ಪರ್ಫೆಕ್ಟ್ ಫೋಲ್ಡಿಂಗ್ ಅನ್ನೋದು ಸಿಕ್ಬಿಡುತ್ತೆ. ಓಕೆನಾ, ಸೊ 1.25ಗೆ ನಾನು ಇದನ್ನು ಕಟ್ ಮಾಡಿಕೊಂಡೆ. ಈಗ ಆ್ಯಸ್ ಇಟ್ ಈಸ್ ನಮ್ದು ಹೆಂಗೆ ಬರುತ್ತೋ ಹಾಗೆ ಇದನ್ನ ಇಟ್ಕೊಂಡ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳೋಣ. ಓಕೆನಾ, ರೆಡಿ ಆಗಿದೆ. ಓಕೆನಾ, ಈ ಥರ ಇದೆ. ಇಲ್ಲಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು, ಅಂದರೆ ಎಕ್ಸಾಕ್ಟ್ಲಿ ನಮ್ಮದು ಪಟ್ಟಿ ಎಲ್ಲಿ ಕೂತ್ಕೊಳ್ಳುತ್ತೆ ಅಲ್ಲಿಗೆ ನಾವು ಫೋಲ್ಡನ್ನು ಮಾಡ್ಕೋಬೋದು. ಓಕೆನಾ, ಹೀಗೆ ಇಷ್ಟು ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಇದು ನಮಗೆ 2 ರೀತಿಯಿಂದನೂ ರೆಡಿ ಆಗುತ್ತೆ ಈಗ. ಓಕೆನಾ, ಇದು ಪ್ರೆಸ್ ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಸ್ಟಿಚಿಂಗ್ ಮಾಡೋದ್ರಲ್ಲಿ ನಮಗೆ ಜಾಸ್ತಿ ಕಷ್ಟ ಆಗೋದಿಲ್ಲ. ಓಕೆನಾ, ಇದಾದ ನಂತರ ನೆಕ್ಸ್ಟ್ ನಮಗೆ ಬರುತ್ತೆ ಸೀದಾ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಕ್ಕಂಥದ್ದು. ಓಕೆನಾ, ಸೀದಾ ಇದು ಬಂದಾದಮೇಲೆ ನಾವೇನು ಮಾಡಿದ್ದೀವಿ ಅಂತಂದರೆ 1.5 ಇಂಚು ಇಲ್ಲಿ ಲೂಸಿಂಗ್ ಬಿಟ್ಕೊಂಡಿದ್ದೀವಿ, ಹಾಗಾಗಿ ನಮಗೆ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಬರ್ತಾ ಇದೆ. ಓಕೆನಾ, ಇಲ್ಲಿಗೆ ಬಂತು. ಇದಾದ ನಂತರ ನೋಡಿ ನಮಗೆ ಇಷ್ಟು ಬರುತ್ತೆ, ಇಲ್ಲಿ ಬಟನ್ ಬರುತ್ತೆ, ಪಾಯಿಂಟ್ ಔಟ್ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಬಟನ್ ಬರುತ್ತೆ, ಇಲ್ಲಿ ಬಟನ್ ಬಂದರೆ ಇಲ್ಲಿ ಕಾಜು ಬರುತ್ತೆ. ಎಲ್ಲಿ ಕಾಜು ಬರುತ್ತೆ ನೋಡ್ಕೊಂಬಿಟ್ಟು ಅಲ್ಲಿಗೆ ರೆಡಿ ಮಾಡ್ಕೊಳ್ತಕ್ಕಂಥದ್ದು. ಇಷ್ಟಕ್ಕೆ ಬರುತ್ತೆ, ಇಲ್ಲಿ ಸ್ಟಿಚಿಂಗ್ ಬರುತ್ತೆ. ಓಕೆನಾ, ಇದಿಷ್ಟು ರೆಡಿ ಆಗುತ್ತೆ. ಈಗ ಇಲ್ಲಿಂದ ಸ್ಟ್ರೇಟಾಗಿ ಕೆಳಗಡೆವರೆಗೂ ಒಂದು ಸಾರಿ ಪ್ರೆಸ್ ಮಾಡ್ಕೊಂಬಿಡಿ. ಓಕೆನಾ, ಇದಿಷ್ಟು ಪ್ರೆಸ್ ಆಯಿತು. ನಮ್ಮದು ಇಲ್ಲಿ ನೋಡಿ 1.5 ಇಂಚ್ ನಾವು ಬಿಟ್ಟಿರೋದ್ರಿಂದ ನಮಗೆ ಎಷ್ಟು ಡಿಸ್ಟರ್ಬ್ ಆಗ್ತಾ ಇದೆ ಅಂದರೆ ಇಲ್ಲಿ ಪಟ್ಟಿ ಏನಿದೆ ಅಲ್ಲ ನಮಗೆ ಇದು ಫೋಲ್ಡಿಂಗ್ ಅಂತಕ್ಕಂಥದ್ದು ಜಾಸ್ತಿ ಬರ್ತಾ ಇದೆ. ಓಕೆನಾ, ನಾವು ಅಷ್ಟು ಬರಬಾರ್ದು ಅಂದರೆ ಜಸ್ಟ್ 1 ಇಂಚ್ ಇಟ್ಕೊಂಡ್ರು ಕೂಡ ಸಾಕಾಗುತ್ತೆ. ಈ 1.5 ಇಂಚ್ಗಿಂತ ಜಾಸ್ತಿ ಇಡಬೇಡಿ. ಓಕೆನಾ, ಬನ್ನಿ ಇದು ಪ್ರಾಸೆಸ್, ಸ್ಟಿಚಿಂಗ್ ಪ್ರಾಸೆಸ್ ಯಾವ ಥರ ಇದೆ ಅಂತ ನೋಡೋಣ. ಇಲ್ಲಿ ಫಸ್ಟಿಗೆ ನಮಗೆ 1.5 ಇಂಚಿನ ಪಟ್ಟಿ ಬೇಕಾಗತ್ತೆ ಸ್ನೇಹಿತರೆ. ಇದು ಬಂದು ನಮಗೆ ಗುಂಡಿ ಹಾಕ್ತೀವಲ್ಲ ಆಗ್ತಲ್ ಜಾಗದಲ್ಲಿ ಬೇಕಾಗತ್ತೆ. ಸೊ ಇದಕ್ಕೆ ಫಸ್ಟ್ ಒಂದು ಕಿನಾರಿ ಹೊಲಿಗೆನ ಬಿಟ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು. ಅದಾದ ನಂತರ ನಾವೇನು ಐರನ್ ಮಾಡಿ ಇಟ್ಕೊಂಡಿರ್ತೀವಿ ಮಾರ್ಜಿನ್ಗೆ ಅಂತ ಹೇಳಿಬಿಟ್ಟು ಫ್ರಂಟಲ್ಲಿ ಅದರಲ್ಲಿ ಇಟ್ಬಿಟ್ಟು ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿ ಬಿಟ್ಟಿರ್ತೀವಿ ಅಲ್ಲಿಗೆ 1/4 ಇಂಚು ಅಥವಾ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಸ್ಟಿಚಿಂಗನ್ನು ಬಿಡಿ. ಇದು ಸ್ಟಿಚಿಂಗ್ ಒಳಗಡೆ ಫೋಲ್ಡ್ ಆಗುತ್ತೆ. ಸೊ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಂಡು ನೆಕ್ಸ್ಟು ಒಂದು ಲೈನ್ನ ಫೋಲ್ಡ್ ಮಾಡಿ ಬಿಡಬೇಕಾಗತ್ತೆ. ಸೊ ಈ ರೀತಿ ಬಿಡೋದ್ರಿಂದ ನಮಗೆ ಗುಂಡಿ ಪಟ್ಟಿ ಅನ್ನೋದು ರೆಡಿ ಆಗುತ್ತೆ ಸ್ನೇಹಿತರೆ. ಇದು ಭಾಳ ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟಿಚಿಂಗನ್ನು ಮಾಡ್ಕೋಬಹುದು. ವೇ ಆಫ್ ಎಕ್ಸ್ಪೀರಿಯೆನ್ಸ್ ಮುಖಾಂತರ ಅದು ಬರ್ತಾ ಹೋಗುತ್ತೆ. ಓಕೆನಾ, ಇದು ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಾದ ನಂತರ ನಮಗೆ ಬೇಕಾಗತ್ತೆ ಫ್ರಂಟ್ ಪಟ್ಟಿ. ನಾವೇನು ಕಾಜು ಪಟ್ಟಿ ಹಾಕಿರ್ತೀವಿ ಅಲ್ಲಿ ಒಂದು ಸ್ಟ್ರಿಪ್ ಮಾಡಿರ್ತೀವಲ್ವ 1/4 ಇಂಚಿಂದು, ಅದಕ್ಕೆ ನಾವು ಸ್ಟಿಚಿಂಗನ್ನು ಬಿಟ್ಕೋಬೇಕಾಗತ್ತೆ. ಇದನ್ನು ಫಸ್ಟ್ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಎಲ್ಲಿ ಕರೆಕ್ಟಾಗಿ ಬಟನ್ ಹಾಕ್ತೀವಿ ಕಾಜು ಎಲ್ಲಿ ಮಾಡ್ತೀವಿ ಅನ್ನೋದನ್ನು ಐರನ್ ಆಲ್ರೆಡಿ ಮಾಡಿರೋದ್ರಿಂದ ನಮಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ 10 ಇಂಚಿಗೆ ಏನು ಮಾರ್ಕ್ ಹಾಕಿದ್ದೀವಿ ನಾವು ಕಟ್ ಮಾಡಿರ್ತಕ್ಕಂಥಕ್ಕಿಂತ ಒಂದು ಅರ್ಧ ಇಂಚು ಮೇಲೆ ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆನಾ, ಅಲ್ಲಿ ಸ್ಟಿಚಿಂಗ್ ಮಾಡಿಕೊಂಡು ಕಂಪ್ಲೀಟ್ ಸ್ಟಿಚ್ಚನ್ನು ಮಾಡಬೇಕಾಗತ್ತೆ ಕಾಜು ಪಟ್ಟಿಗೋಸ್ಕರ. ಓಕೆನಾ, ಇದೂ ಅಷ್ಟೇ ಸಿಂಪಲ್ಲಾಗಿ ಇರುತ್ತೆ. ನಾವೇನು ಶರ್ಟ್ ಸ್ಟಿಚ್ ಮಾಡ್ತೀವಿ ಸೇಮ್ ಅದೇ ಪ್ರೊಸೀಜರೇ ಇರುತ್ತೆ. ಇದಾದ ನಂತರ ಪಟ್ಟಿ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನಾವೇನು ಶರ್ಟ್ ಯಾವ ಥರ ಸ್ಟಿಚ್ ಮಾಡ್ತೀವಿ ಸೇಮ್ ಅದೇ ಪ್ರೊಸೀಜರೇ ಇರುತ್ತೆ. ಇಲ್ಲಿ ಬೇಕಾದರೆ ನಮಗೆ ಸ್ಕ್ವೇರಲ್ಲಿ ಸ್ಟಿಚ್ಚನ್ನು ಹಾಕೋಬೋದು, ರೌಂಡ್ ಶೇಪಲ್ಲಿ ಸ್ಟಿಚ್ಚನ್ನು ಹಾಕೋಬೋದು, ಅಥವಾ ಟ್ರಯಾಂಗಲ್ ಸ್ಟಿಚ್ಚನ್ನು ಹಾಕೋಬಹುದು.
ಸೊ ನಮ್ಗೆ ಯಾವ ರೀತಿ ಇದನ್ನು ಸ್ಟಿಚಸ್ನ ಚೆನ್ನಾಗಿ ಕಾಣುತ್ತೆ ಆ ವ್ಯಕ್ತಿಗೆ ಅಂತ ನೋಡ್ಕೊಂಬಿಟ್ಟು ಅದ್ರ ಪ್ರಕಾರ ಇದನ್ನು ಸ್ಟಿಚಿಂಗನ್ನು ಹಾಕೋಬೇಕಾಗತ್ತೆ. ನಾನೀಗ ಟ್ರಯಾಂಗಲ್ ಶೇಪಲ್ಲಿ ಹಾಕ್ತಾಯಿದ್ದೀನಿ. ಓಕೆನಾ. ಇದಾದ ನಂತರ ನಮಗೆ ಪಾಕೆಟ್ ಅಟ್ಯಾಚಿಂಗ್ ಇರುತ್ತೆ ಮತ್ತು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ತೀವಿ. ಸೊ ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ಈ ರೀತಿ ಕಂಟಿನ್ಯೂಯಾಗಿ ಸ್ಟಿಚಸ್ನ ಎಂಡ್ವರೆಗೂ ತೆಗೆದುಕೊಂಡು ಬನ್ನಿ. ಇಲ್ಲಿಗೆ ನಮಗೆ ಪಟ್ಟಿ ಅನ್ನೋದು ರೆಡಿ ಆಗಿಬಿಡುತ್ತೆ, ಕಾಜು ಪಟ್ಟಿ ಅನ್ನೋದು. ಓಕೆನಾ. ನೋಡಿ, ಬಹಳ ಸಿಂಪಲ್ಲಾಗಿ ಜಲ್ದಿ ರೆಡಿ ಆಗುತ್ತೆ. ಸೊ ನಾವು ಆದಷ್ಟು ಕೆಲಸನ ಸ್ಟ್ರಿಪ್ ಮಾಡಿಕೊಂಡು ಐರನ್ ಮಾಡಿ ಇಟ್ಕೊಂಡ್ರೆ ನಮ್ಮ ಕೆಲಸ ಅನ್ನೋದು ಸ್ಟಿಚಿಂಗಲ್ಲಿ 90% ಕಡಿಮೆ ಆಗುತ್ತೆ ಸ್ನೇಹಿತರೆ. ಐರನ್ ಮಾಡಲಿಲ್ಲ ಅಂತಂದರೆ ಕೈಯಿಂದ ಫೋಲ್ಡ್ ಮಾಡ್ಕೋಬೇಕು, ಎಲ್ಲ ಮೆಜರ್ಮೆಂಟ್ ಸಹ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಐರನ್ ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನಮಗೆ ಪಾಕೆಟ್ ಅನ್ನೋದು ಬರುತ್ತೆ. ಇದು ಬಂದು ನಮ್ಮ ಚೆಸ್ಟ್ ಭಾಗಕ್ಕೆ ಕೂತ್ಕೊಳ್ಬೇಕಾಗತ್ತೆ. ಆರ್ಮೋಲ್ ಡೌನಿಂಗ್ಗೆ ನಾವು ಎಲ್ಲಿ ಮಾಡಿರ್ತೀವಿ ಮಾರ್ಕ್, ಅದರಿಂದ ಒಂದು ಅರ್ಧ ಇಂಚು ಮೇಲ್ಗಡೆ ನಾವು ಮಾಡ್ಕೊಳ್ಳಿ. ಸೊ ಈ ರೀತಿ ಪಾಕೆಟ್ನ ರೌಂಡ್ ಶೇಪಲ್ಲಿ ರೆಡಿ ಮಾಡಬೇಕಂದ್ರೆ ಒಂದು ಪ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಅಡ್ಡ ಬಂದು 5.25 ಇಂಚ್ ಇರಬೇಕು, ಉದ್ದ ಬಂದು 5.25 ಇಂಚ್ ಇರಬೇಕು. ಸೊ ಕಾರ್ನಲ್ಲಿ ರೌಂಡ್ ಶೇಪ್ ಬೇಕಾ, ಟ್ರಯಾಂಗಲ್ ಬೇಕಾ, ಯಾವ ಥರ ಬೇಕಾ ಆ ಥರ ಒಂದು ಪ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡು ಐರನ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗಿಬಿಡತ್ತೆ ಪಾಕೆಟ್ನ ಅಟ್ಯಾಚ್ ಮಾಡಲಿಕ್ಕೆ. ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಈಗ ನೋಡಿ, ಜಸ್ಟ್ ಈ ರೀತಿ ಇಡೋದು ಸ್ಟಿಚಸ್ನ ಹಾಕ್ತಕ್ಕಂಥದ್ದು. ಕೆಲಸ ಅನ್ನೋದು ತುಂಬ ಫಾಸ್ಟ್ ಆಗುತ್ತೆ ನಾವು ಐರನ್ನ ಬಳಸೋದ್ರಿಂದ. ಓಕೆನಾ. ಇಲ್ಲಿ ನಾನು ರೌಂಡ್ ಶೇಪ್ದು ಮಾಡ್ಕೊಂಡಿದ್ದೀನಿ ಪ್ಯಾಟರ್ನು. ಸೊ ಅದೇ ರೀತಿ ನೀವು ಮಾಡಿಕೊಂಡ್ರೆ ನಿಮಗೂ ಅನುಕೂಲ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಈ ಥರದ್ದು ಕಮೀಜಲ್ಲಿ ರೌಂಡ್ ಶೇಪನ್ನು, ಯಾಕಂದರೆ ಕೆಳಗಡೆ ನಾವು ಬಾಟಮಲ್ಲಿ ರೌಂಡ್ ಶೇಪನ್ನೇ ಕೊಡೋದ್ರಿಂದ ಆ್ಯಪಲ್ ಕಟ್ಟನ್ನು ಏನು ಹೇಳ್ತೀವಿ ಆ ಥರ ಇನ್ನೂ ರೌಂಡ್ ಶೇಪ್ ಕೊಟ್ಟಿರ್ತೀವಿ. ಸೊ ಪಾಕೆಟು ರೌಂಡ್ ಶೇಪಲ್ಲಿ ಇತ್ತು ಅಂದರೆ ಅದಕ್ಕೂ ಕಾಂಬಿನೇಷನ್ ಚೆನ್ನಾಗಾಗಿ ಲುಕ್ ಅನ್ನೋದು ಹೈಲೈಟಾಗಿ ಕಾಣ್ತಾ ಹೋಗುತ್ತೆ. ಓಕೆನಾ. ಇದಾದ ನಂತರ ಇದು ನನ್ನ ಚಾನಲಲ್ಲಿ ಪ್ಯಾಂಟ್ ಕಟಿಂಗ್ಸ್ ಆಗಿರ್ಬೋದು, ಶರ್ಟ್ ಕಟಿಂಗ್ ಆಗಿರ್ಬೋದು, ಎಲ್ಲ ರೀತಿಯ ವೀಡಿಯೋಸ್ ಇದೆ. ಸೊ ಸಾಧ್ಯವಾದರೆ ಆ ವೀಡಿಯೋಸ್ನ ನೋಡಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಡೌಟ್ನ ತಿಳಿಸ್ಬೋದು. ಖಂಡಿತವಾಗ್ಲೂ ನಿಮ್ಗೆ ನಾನು ಉತ್ತರ ಕೊಡ್ತೇನೆ. ಸೊ ಮತ್ತು ಅದೇ ರೀತಿ ಅದ್ರ ಬಗ್ಗೆ ಏನಾದರೂ ವೀಡಿಯೋ ಮಾಡೋದಿತ್ತು ಅಂತಂದರೆ ಆ ವೀಡಿಯೋನ ಮಾಡಿಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ. ಇನ್ನು ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ, ಹೊಸ ವಿಡಿಯೋ. ಓಕೆನಾ. ಇದಿಷ್ಟು ಪಾಕೆಟ್ ಸ್ಟಿಚಿಂಗ್ ಆಯಿತು. ಓಕೆನಾ. ಇದಾದ ನಂತರ ನಮಗೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಪೂರ್ತಿ ವಿಡಿಯೋದಲ್ಲಿ ನಿಮಗೆ ಸ್ಟಿಚಿಂಗ್ ಪೂರ್ತಿ ಇಲ್ಲ. ನಿಮಗೆ ತೋರಿಸ್ತಕ್ಕಂಥದ್ದು ಶೋಲ್ಡರ್ ಭಾಗ ಪ್ಲಸ್ ಪಟ್ಟಿ ಯಾವ ಥರ ಅಟ್ಯಾಚ್ ಇದೆ ಇದಿಷ್ಟು ತೋರಿಸಿದ್ದೀನಿ. ಮತ್ತು ಶೋಲ್ಡರ್ ನೀವು ಎಷ್ಟಕ್ಕೆ ಅಟ್ಯಾಚ್ ಮಾಡ್ಕೋಬೇಕು, ಬ್ಯಾಕಲ್ಲಿ ಪಟ್ಟಿ ಬರುತ್ತೆ ಅಂತ ಹೇಳಿದೆ ನಿಮಗೆ, ಆ ಪಟ್ಟಿನ ಇಟ್ಕೊಳ್ಬೇಕು. ಶೋಲ್ಡರ್ ಕಮೀಜಲ್ಲಿ ಸಣ್ಣದಾಗೇ ಇರುತ್ತೆ. ಅದನ್ನು ಬಿಟ್ಟರೆ ಇನ್ನೆಲ್ಲ ಶರ್ಟ್ ಯಾವ ರೀತಿ ಕಟಿಂಗ್ ಮಾಡ್ತೀವಿ ಸೇಮ್ ಅದೇ ರೀತಿ ಇರುತ್ತೆ. ಇಲ್ಲಿ ಪಟ್ಟಿಗೋಸ್ಕರ ನಾವು 1 ಇಂಚ್ ಏನು ಬಿಟ್ಟಿದ್ದೀವಿ, 1-1.5 ಇಂಚು. ಸೊ ಅದನ್ನು ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದು ಸ್ಟಿಚಸ್ನ ಬಿಟ್ಕೊಳ್ಳಿ. ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಆಗೋದಿಲ್ಲ. ಸೊ ಇದಾದ ನಂತರ ನೀವು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನಿಮಗೆ ಶರ್ಟ್ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಮೀಸ್ ಅನ್ನೋದು ನಿಮಗೆ ರೆಡಿ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ.